Good morning, everyone. So, in the previous session, we have started revising the second unit, okay, of the half topic. So, we have revised about in the previous class, like industrial policy 1991 that we have finished, and we have moved to LPG, liberalizations, privatization, and globalizations. So, in today's class, we will complete the privatization and globalization revise, and we will move to the next topic of like e-banking, e-payments. Okay, so wait, I will share a screen. Okay, see, privatizations ಏನು ಹೇಳ್ಬೋದು, ಇಟ್ ಕ್ಯಾನ್ ಬಿ ಡಿಫೈನ್ಡ್. ಓಕೆ, ಏನು ಡಿಫೈನ್ ಮಾಡ್ಬೋದು? ಟ್ರಾನ್ಸ್ಫರ್ ಆಫ್ ಓನರ್ಶಿಪ್. ಓಕೆ, ಪ್ರೈವೇಟೈಸೇಷನ್ ಡಿಫೈನ್ ದ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಅನ್ಬೋದು ಆರ್ ಮ್ಯಾನೇಜ್ಮೆಂಟ್ ಆಫ್ ಎಂಟರ್ಪ್ರೈಸಸ್ ಫ್ರಮ್ ಪಬ್ಲಿಕ್ ಸೆಕ್ಟರ್. ಓಕೆ, ಇನ್ ಅದರ್ ವರ್ಡ್ಸ್, ವಿಡ್ರಾವಲ್ ಆಫ್ ದ ಸ್ಟೇಟ್ ಫ್ರಮ್ ದ ಇಂಡಸ್ಟ್ರಿ ಐದರ್ ಪಾರ್ಟಿಯಲಿ ಆರ್ ಫುಲ್ಲಿ. ಓಕೆ, ಏನು ಅನ್ಬೋದು ಪ್ರೈವೇಟೈಸೇಷನ್ ಅಂದರೆ? ಏನು ಅನ್ಬೋದು? ಹ್ಯಾಂಡ್ಲಿಂಗ್ ದ public sector and enterprises to private sector. Okay, privatization, the name itself indicates ಇಲ್ಲಿ ಏನೇನು ಟ್ರಾನ್ಸ್ಫರ್ ಮಾಡ್ತಾರೆ, ಏನೇನು ಟ್ರಾನ್ಸ್ಫರ್ ಮಾಡ್ತಾರೆ? ಓನರ್ಶಿಪ್ ಅನ್ಬೋದು ಆರ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್. ಓಕೆ, ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಇಲ್ಲಿ ಏನು ಮಾಡ್ಲಿಕ್ಕತ್ತಾರ? ಟ್ರಾನ್ಸ್ಫರ್ ಮಾಡ್ಲಿಕ್ಕತ್ತಾರೆ. ಯಾರಿಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕತ್ತಾರ? ಟು private sector from public sector, that we call as privatizations. ಇಲ್ಲೇನೇನು ಟ್ರಾನ್ಸ್ಫರ್ ಆಗ್ಲಿಕ್ಕತ್ತಾವ? ಮ್ಯಾನೇಜ್ಮೆಂಟ್ ಅನ್ಬೋದು, ಓನರ್ಶಿಪ್ ಅನ್ಬೋದು ಆಫ್ ಆನ್ ಎಂಟರ್ಪ್ರೈಸಸ್ ಫ್ರಮ್ ಪಬ್ಲಿಕ್ ಸೆಕ್ಟರ್ ಟು ಪ್ರೈವೇಟ್ ಸೆಕ್ಟರ್. ಫಾರ್ ದೆಮ್ we call it as a privatization. Okay, understood? Wait a minute. And one more, we can say it is a process where activities or enterprises once performed operated by government, now it is transferred to private sector. ಏನು ಅನ್ಬೋದು ಅಂದ್ರೆ ಪ್ರೊಸೆಸ್ ಅನ್ಬೋದು ಆರ್ ಸೈಕ್ಲಿಂಗ್ ಪ್ರೊಸೆಸ್ ಅನ್ಬೋದು. ಇಲ್ಲಿ ವೇರ್ ಆಕ್ಟಿವಿಟೀಸ್ ಮೊದಲ್ ಏನು ಮ್ಯಾನೇಜ್ಮೆಂಟ್ ಇತ್ತು, ಆಪ್ರೇಟ್ ಮೊದಲು ಗೌರ್ಮೆಂಟ್ ಮಾಡಿದ್ರು, ಈಗ ಅದನ್ನೇ ಎಲ್ಲ ಟ್ರಾನ್ಸ್ಫರ್ ಯಾರಿಗಾಗ್ಲಿಕ್ಕೆ? ಟು ಪ್ರೈವೇಟ್ ಸೆಕ್ಟರ್, ದ್ಯಾಟ್ ವಿ ಕಾಲ್ಡ್ ಆಸ್ ಪ್ರೈವೇಟ್ ಸೆಕ್ಟರ್. ಮೊದಲೇನಿತ್ತು, ಆಲ್ ದಿಸ್ ಆಕ್ಟಿವಿಟೀಸ್ ಗೌರ್ಮೆಂಟ್ ಮಾಡ್ತಿದ್ರು, ಸೊ ದ್ಯಾಟ್ ಇಟ್ ಈಸ್ ಟ್ರಾನ್ಸ್ಫರ್ ಟು ಪ್ರೈವೇಟ್ ಸೆಕ್ಟರ್. ಮೊದಲು ಹೇಳಿದೆ ಕಂಪಲ್ಸರಿ ಸಮ್ ಇಂಡಸ್ಟ್ರಿ ಏನು ಮಾಡ್ಯಾರ? ರಿಸರ್ವ್ ಮಾಡ್ಯಾರ ಫಾರ್ ಪಬ್ಲಿಕ್ ಸೆಕ್ಟರ್, ವಿಚ್ ಕೆನಾಟ್ ಬಿ ಗಿವನ್ ಟು ಪ್ರೈವೇಟ್ ಸೆಕ್ಟರ್. ಓಕೆ, ಹೇಳಿದೆ ಫಸ್ಟ್ ಆರ್ಮ್ಸ್, ಅಮ್ಯುನೇಷನ್ಸ್, ರೈಲ್ವೆ ಇಂಡಸ್ಟ್ರೀಸ್ ಅದನ್ನು ಮಾಡ್ಯಾರ. ಅದು ದ್ಯಾಟ್ ಕೆನಾಟ್ ಬಿ ಟ್ರಾನ್ಸ್ಫರ್ ಟು ಪ್ರೈವೇಟ್ ಸೆಕ್ಟರ್. ದೋಸ್ ಆರ್ reserved for public sector. Some industries only can transfer to private sector. Okay, ಹೇಳಿದೆ ಮೊದಲ್ ಈಗ ಪ್ರೆಸೆಂಟ್ 4 ಇಂಡಸ್ಟ್ರೀಸ್ ಆರ್ ರಿಸರ್ವ್ಡ್ ಫಾರ್ ಪಬ್ಲಿಕ್ ಸೆಕ್ಟರ್. ಮೊದಲ್ 8 ಇತ್ತು, ಹೇಳಿದೆ ಪ್ರೀವಿಯಸ್ ಕ್ಲಾಸ್. ಮೊದಲ್ 8 ಇಂಡಸ್ಟ್ರೀಸ್ that are fixed ಅದಾವ, we should be done by public sector itself only. Now 4 ಮಾಡ್ಯಾರ. in the previous class ಹೇಳಿದೆ ಅಪಾರ್ಟ್ ಫ್ರಮ್ ದ್ಯಾಟ್ ಇಂಡಸ್ಟ್ರಿ ಬಿಟ್ ಯಾವ ಇಂಡಸ್ಟ್ರೀಸ್ ಅದಾವ ಅದು ಟ್ರಾನ್ಸ್ಫರ್ ಮ್ಯಾನೇಜ್ಮೆಂಟ್ ಮಾಡ್ಬೋದು ಟು ದ ಪ್ರೈವೇಟ್ ಸೆಕ್ಟರ್. ಓಕೆ, ಮತ್ತೇನಾಗೈತಿ? ಪ್ರೈವೇಟೈಸೇಷನ್ ಬಿಕಮ್ ವರ್ಲ್ಡ್ ವೈಡ್ ಫಿನಾಮಿನನ್. ಓಕೆ, ಇಟ್ ಈಸ್ ಬಿಕಮ್ ಯೂನಿವರ್ಸಲ್. ಓಕೆ, ಇಟ್ ಹಸ್ ಬಿಕಮ್ ಮೋರ್ ಫೇಮಸ್. ಮೋರ್ ದೆನ್ 100 ಕಂಟ್ರೀಸ್, ಡೆವಲಪಿಂಗ್ ಬರ್ಬೋದು, ಅಂಡರ್ ಡೆವಲಪಿಂಗ್ ಕಂಟ್ರೀಸ್ ಬೋದು, ಏನು ಮಾಡ್ಯಾರ? ಪ್ರೈವೇಟೈಸೇಷನ್ ಮಾಡ್ಯಾರ ಅಂಡರ್ ಪಬ್ಲಿಕ್ ಎಂಟರ್ಪ್ರೈಸಸ್. ಓಕೆ, ಫಾರ್ ಎಕ್ಸಾಂಪಲ್ ಹೇಳಿದೆ ವಿಚ್ ಕಂಟ್ರಿ? ಲೈಕ್ ಮೆಕ್ಸಿಕೋ ಅದಾವ, ಫ್ರಾನ್ಸ್ ಅದಾವ, ಇಂಗ್ಲೆಂಡ್, ಇಂಡಿಯಾ, ಬಾಂಗ್ಲಾದೇಶ್, ಪಾಕಿಸ್ತಾನ್, ನೈಗೇರಿಯಾ ಆರ್ ಫ್ಯೂ ಎಕ್ಸಾಂಪಲ್ಸ್ ಆಫ್ ಪ್ರೈವೇಟೈಸೇಷನ್ಸ್. ಇವ್ರೇನು ಮಾಡ್ಯಾರ? ಪ್ರೈವೇಟೈಸೇಷನ್ಸ್ ಮಾಡ್ಯಾರ. ಅವ್ರ ಪಬ್ಲಿಕ್ ಸೆಕ್ಟರ್ ಏನು ಮಾಡ್ಯಾರ? ಟ್ರಾನ್ಸ್ಫರ್ ಟು ಪ್ರೈವೇಟ್ ಸೆಕ್ಟರ್, ದ್ಯಾಟ್ ವಿ ಕಾಲ್ಡ್ ಆಸ್ ಪ್ರೈವೇಟೈಸೇಷನ್ಸ್. ಲಿಬರಲೈಸೇಷನ್ ಒಳಗೆ ಏನಾಗ್ತಿತ್ತು? ಆರ್ಟಿಫಿಷಿಯಲ್ ರಿಸ್ಟ್ರಿಕ್ಷನ್ಸ್ ರಿಮೂವ್ ಮಾಡ್ತಿದ್ರು. ಪ್ರೈವೇಟೈಸೇಷನ್ ಒಳಗೆ ಯಾವ ಗೌರ್ಮೆಂಟ್ ಇಂಡಸ್ಟ್ರೀಸ್ ಅದಾವ ದ್ಯಾಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ ಟು ದ ಪ್ರೈವೇಟ್ ಸೆಕ್ಟರ್. ಗ್ಲೋಬಲೈಸೇಷನ್ ಒಳಗೆ ಏನಾಗ್ತದೆ? ಮೂವ್ಮೆಂಟ್ ಆಫ್ ಫ್ರೀ ಗೂಡ್ಸ್. ಓಕೆ, ದಿಸ್ ವಾಸ್ ಎಕ್ಸಾಂಪಲ್. ಇದು ಯಾರು ತಗೊಂಡು ಬಂದಿದ್ರು ಪ್ರೈವೇಟೈಸೇಷನ್ಸ್? ಓಕೆ, ವಾಸ್ ಇಂಟ್ರಡ್ಯೂಸ್, ಯಾರು ಇಂಟ್ರಡ್ಯೂಸ್ ಮಾಡಿದ್ರು? ಇನ್ 80s, ಡ್ಯೂರಿಂಗ್ 80s, 1980s ಅನ್ಬೋದು, ಬೈ ರಾಜೀವ್ ಗಾಂಧಿ ತಗೊಂಡು ಬಂದಿದ್ರು. ಓಕೆ, ಅವಾಗ ಸಮ್ ಪ್ರೈಮ್ ಮಿನಿಸ್ಟರ್ ಆಯಿತು ಪಿ ವಿ ನರಸಿಂಹರಾವ್, ಗೇವ್ ಆ್ಯಕ್ಚುಯಲ್ ಸ್ಪೀಡ್ ಆಫ್ ಇಂಟ್ರಡ್ಯೂಸಿಂಗ್ ದಿಸ್ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ. ಓಕೆ, ಮತ್ತೇನು ಮಾಡಿದ್ರು? ಔಟ್ ಆಫ್ 16 ಇಂಡಸ್ಟ್ರೀಸ್, 6 ಇಂಡಸ್ಟ್ರೀಸ್ ಆರ್ ನಾಟ್ ರಿಸರ್ವ್ಡ್ ಫಾರ್ ಪ್ರೈವೇಟ್ ಸೆಕ್ಟರ್. ಓಕೆ,
some 16 industries are the 6 industries in ಮಾಡ್ಯಾರ which will be not comes under private sector, which will be done by public sector itself only. Okay, ಇಲ್ಲೇನಂತ all industries cannot be transferred to private sector. Some industries ಮಾಡ್ಬೋದು, some six industries ಏನ್ ಮಾಡ್ಯಾರ ಕಂಪಲ್ಸರಿ ಇಟ್ ಈಸ್ ರಿಸರ್ವ್ಡ್ ಫಾರ್ ಪಬ್ಲಿಕ್ ಸೆಕ್ಟರ್. ಯಾವ್ಯಾವ್ದು ಸಿಗರೇಟ್ ಅದಾವ, ಅಟೋಮಿಕ್ ಎನರ್ಜಿ ಅದಾವ, ಮತ್ತು ಇಂಡಿಯನ್ ರೈಲ್ವೇಸ್ ಬರಬಹುದು. ಓಕೆ, ಆ್ಯಂಡ್ ಒನ್ ಮೋರ್ ವಿ ಹ್ಯಾವ್ ಕೆಮಿಕಲ್ ಫರ್ಟಿಲೈಸರ್ಸ್. ಓಕೆ, ಅಗ್ರಿಕಲ್ಚರ್ ಒಳಗೆ ಯೂಸ್ ಮಾಡ್ತೀವಿ ನೋಡಿ ಕೆಮಿಕಲ್ ಫರ್ಟಿಲೈಸರ್ಸ್. ಆರ್ಮ್ಸ್ ಅಮ್ಯುನೇಷನ್ಸ್ ಬರ್ಬೋದು, ವಿಚ್ ಆರ್ ಯೂಸ್ ಇನ್ ಮಿಲಿಟರಿ ಪರ್ಪಸ್, ಗನ್ಸ್ ಯೂಸ್ ಮಾಡ್ತೀರಿ ಅದು. ಮತ್ತು ಹ್ಯಾಜಾರ್ಡಿಯಸ್ ಕೆಮಿಕಲ್ಸ್, ಇವು ಯಾವ 6 ಇಂಡಸ್ಟ್ರೀಸ್ ಅದಾವಲ್ರಿ, ಇಟ್ ಈಸ್ ಕಂಪಲ್ಸರಿ ರಿಸರ್ವ್ಡ್ ಫಾರ್ ಪಬ್ಲಿಕ್ out of 16 industries. Okay, these are the examples of privatization. Okay, idu some examples of privatization ado ಏನೇನದು huge number of ado assignment ಹೇಳಿದೆ, only few members submit ಮಾಡಿದ್ರು. Okay, few members ಅಷ್ಟೇ submit ಮಾಡಿದ್ರು, ಉಳಿಕಿದವರು submit ಮಾಡಿಲ್ಲ. Okay, examples of privatization ಏನದು, we have Lagan Jute Machinery Company Limited, some Videsh Sanchar Nigam Limited. See one more we have BSNL ಐತಿ, Bharat Sanchar Nigam Limited. One more anything VSNL, Videsh Sanchar Nigam Limited. And one more Hindustan Zinc Limited, Hotel Corporation Limited of India, that is HCL. And Bharat Aluminium Company Limited, Balco. ಏನದು ಮೊದಲೇನಿತ್ತು, ಇದು ಎಲ್ಲ ಆಕ್ಟಿವಿಟೀಸ್ ಗೌರ್ಮೆಂಟ್ ಪರ್ಫಾರ್ಮ್ ಮಾಡ್ತಿದ್ರು. ನಾವು ಇಟ್ ಈಸ್ ಡನ್ ಬೈ ಪ್ರೈವೇಟ್ ಸೆಕ್ಟರ್. ಓಕೆ, ಅಂಡರ್ಸ್ಟುಡ್ ಎಕ್ಸಾಂಪಲ್ಸ್. ನೆಕ್ಸ್ಟ್ ಏನೈತಿ, ಪಾಸಿಟಿವ್ ಎಫೆಕ್ಟ್ ಆಫ್ ಪ್ರೈವೇಟೈಸೇಷನ್ ಏನೇನದ. ಓಕೆ, ಮೊದಲ್ ಪಬ್ಲಿಕ್ ಸೆಕ್ಟರ್ ಹ್ಯಾಂಡ್ ಓವರ್ ಮಾಡ್ತಿದ್ರು. ಈಗ ವೆನ್ ಇಟ್ ಕಮ್ಸ್ ಟು ಪ್ರೈವೇಟೈಸೇಷನ್ಸ್ ಏನೇನು ಪಾಸಿಟಿವ್ ಎಫೆಕ್ಟ್ ಬರಬಹುದು. First, better services to consumers. Okay, usually what a private companies are matter, they produce best quality product services ಕೊಡ್ತಾರೆ to the consumers. Okay, if it happens means various citizens can get better services to the consumers. Okay, consumers ಅನ್ಬೋದು or customers ಅನ್ಬೋದು. Okay, better ಸರ್ವಿಸಸ್ ಕೊಡ್ಬೋದು ಫಾರ್ ದ ಮತ್ತು ಅವ್ರು ಏನು ಮಾಡ್ತಾರೆ, ಯೂಸ್ ಆಫ್ ಅಪ್ಡೇಟೆಡ್ ಟೆಕ್ನಾಲಜಿ ತೊಗೊಂಡು ಬರ್ತಾರೆ, ವಿಚ್ ವಿಲ್ ಹೆಲ್ಪ್ ಟು ರೆಡ್ಯೂಸ್ ದ ಕಾಸ್ಟೇಜಸ್. ಏನಾಗ್ಬೋದು ಅಂದ್ರೆ ಪಬ್ಲಿಕ್ ಸೆಕ್ಟರ್ ಏನಾಗ್ತದೆ, ಅವ್ರು ಏನು ಮಾಡ್ತಾರೆ, ದೇ ವಿಲ್ ಯೂಸ್ ಓಲ್ಡ್ ಮಷಿನ್ಸ್, ದೇ ವಿಲ್ ನಾಟ್ ಶಿಫ್ಟ್ ಟು ದ ನ್ಯೂ ಟೆಕ್ನಾಲಜೀಸ್. ವೆನ್ ಇಟ್ ಕಮ್ಸ್ ಟು ಪ್ರೈವೇಟ್ ಸೆಕ್ಟರ್ ಏನು ಮಾಡ್ಬೋದು, ದೇ ಕ್ಯಾನ್ ಅಪ್ಡೇಟ್ ದ ಟೆಕ್ನಾಲಜಿ. ಓಕೆ, ಸೇಮ್ ಏನೋ ಸೋಷಿಯಲ್ ಮೀಡಿಯಾದಾಗ ನಾವು ನಮ್ಮ ಅಪ್ಡೇಟ್ ಮಾಡ್ತೀರಿ, ಫೇಸ್ಬುಕ್ ಅಪ್ಡೇಟ್ ಮಾಡ್ತೀರಿ, ಇನ್ಸ್ಟಾಗ್ರಾಮ್, ವಾಟ್ಸಪ್, ಎದಕ್ಕೆ ಅಪ್ಡೇಟ್ ಮಾಡ್ತೀರಿ, ಟು ಬ್ರಿಂಗ್ ಸಮ್ ನ್ಯೂ ಫೀಚರ್ಸ್. ಸೇಮ್ ಏನು ಟೆಕ್ನಾಲಜಿ ಒಳಗೂ ನ್ಯೂ ಫೀಚರ್ಸ್ ಬರ್ತಾವೆ. ಹೋಪ್ ವಿಡಿಯೋಸ್ ಬರ್ತಾವೆ ನೋಡ್ರಿ ಇನ್ ಫೇಸ್ಬುಕ್, ಟೆಕ್ನಾಲಜಿ ಏನೇನು ಟೆಕ್ನಾಲಜೀಸ್ ಇನ್ ಫಾರಿನ್ ಕಂಟ್ರೀಸ್ ಬರ್ಲಿಕ್ಕತ್ತಾವ. ಸೇಮ್ in private sector in industries, they can import some new technologies. Suppose new technology use ಮಾಡಿದ್ರೆ some time save ಆಗ್ಬೋದು, ಕಾಸ್ಟ್ ಸೇವ್ ಆಗ್ಬೋದು, ಮತ್ತು ಮೋರ್ ಪ್ರೊಡಕ್ಷನ್ ಜಾಸ್ತಿ ಗೂಡ್ಸ್ ಪ್ರೊಡ್ಯೂಸ್ ಮಾಡ್ಬೋದು ವಿತ್ ಹೆಲ್ಪ್ ಆಫ್ ಪ್ರೈವೇಟೈಸೇಷನ್ಸ್. ಮತ್ತು ಇಲ್ಲಿ ಸಮ್ ವೇಸ್ಟೇಜ್ ವೇಸ್ಟ್ ರೆಡ್ಯೂಸ್ ಆಗ್ಬೋದು. ಓಕೆ, ಸಮ್ ವೇಸ್ಟ್ ಕ್ಯಾನ್ ಬಿ ರೆಡ್ಯೂಸ್ ಇಫ್ ಯು ಯೂಸ್ ನ್ಯೂ ಅಪ್ಡೇಟೆಡ್ technology. Okay, and one more, don't write anything yaru bari better share screen noda. Next, help in infrastructure with the help of tax received from the business firm. Infrastructure develop agbodu, heng develop agbodu with the help of privatization. Infrastructure heng development agbodu if the industry is growing in better manner, means the government will collect the tax. ಅದು ಟ್ಯಾಕ್ಸ್ ರಿಸೀವ್ ಮಾಡಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಒಳಗೆ ನಾವು ಡೆವಲಪ್ ಮಾಡಬಹುದು. ಇಫ್ ಟ್ಯಾಕ್ಸ್ ರಿಸೀವ್ ಮಾಡ್ದಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ಬೋದು, ಮತ್ತು ಗೌರ್ಮೆಂಟ್ ಕ್ಯಾನ್ ಕಾನ್ಸಂಟ್ರೇಟ್ ಆನ್ ಸೋಷಿಯಲ್ ಪ್ರಾಬ್ಲಮ್ಸ್, ದೇ ಕ್ಯಾನ್ ಸಾಲ್ವ್ ದಮ್ ಸೋಷಿಯಲ್ ಪ್ರಾಬ್ಲಮ್ಸ್. ದಿಸ್ ಇಸ್ ಅ ವಿ ಕ್ಯಾನ್ ಸೇ ಇಂಪ್ಯಾಕ್ಟ್ ಅನ್ಬೋದು ಆಫ್ ಪ್ರೈವೇಟೈಸೇಷನ್ಸ್. ಫಸ್ಟ್ ಏನು ಅನ್ಬೋದು, ಬೆಟರ್ ಸರ್ವಿಸಸ್ ಟು ದ ಕನ್ಸ್ಯೂಮರ್ ಸಿಗಬಹುದು. ಓಕೆ, with the help of bus ನೋಡ್ರಿ. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಸಿ ಸಿಟಿ ಬಸ್ ಆಫ್ ಬಿಜಾಪುರ್ ಮೊದಲು ಎಷ್ಟು ಓಲ್ಡ್ ಇತ್ತು, ಸಿಟಿ ಬಸ್ ನಾವು ಎಷ್ಟು ಇಂಪ್ರೂವ್ ಆಗ್ಯಾವ. ಓಕೆ, ಲೈಕ್ ದೇ ಗ್ರೀನ್ ಕಲರ್ ಬಸ್ಸಸ್ ಬರ್ಲಿಕ್ಕೆ ನೋಡ್ರಿ, ಸಮ್ ಚೇಂಜಸ್ ಬಂತು.
ಸೇಮ್ ಎಕ್ಸಾಂಪಲ್ಸ್ ಇನ್ ಸಪೋಸ್ ಇಟ್ ಹ್ಯಾಪನ್ಸ್ ಮೀನ್ಸ್ ಸಮ್ ಇಫೆಕ್ಟ್ ಆಗ್ಬೋದು, ಟೆಕ್ನಾಲಜಿ ಒಳಗೆ ಅಪ್ಡೇಟ್ ಆಗ್ಬೋದು. ಓಕೆ ಓಕೆ ಆ್ಯಂಡ್ ಒನ್ ಮೋರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ಬೋದು. ಹೆಂಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ಬೋದು? ದ ಗೌರ್ಮೆಂಟ್ ವಿಲ್ ಕಲೆಕ್ಟ್ ಟ್ಯಾಕ್ಸ್, ಸೇಮ್ ವೇ ಇಟ್ ವಿಲ್ ಹೆಲ್ಪ್ ಇನ್ ಇನ್ಫ್ರಾಸ್ಟ್ರಕ್ಚರ್. ಅದ್ರ ಜೊತೆ ಏನೇನು ಪ್ರಾಬ್ಲಮ್ಸ್ ಅದಾವ ಅದು ಸಾಲ್ವ್ ಮಾಡ್ಬೋದು. ಓಕೆ ನೆಕ್ಸ್ಟ್ ವಿ ಹ್ಯಾವ್ ಅಡ್ವಾಂಟೇಜಸ್ ಆಫ್ ಪ್ರೈವೇಟೈಜೇಷನ್ಸ್. ಏನೇನು ಅಡ್ವಾಂಟೇಜಸ್ ಅದಾವ ಆಫ್ ಪ್ರೈವೇಟೈಜೇಷನ್? ಫಸ್ಟ್, it will reduce the burden of government. Okay, usually government used to concentrate on all the business or one kade ella kade concept ಮಾಡಬೇಕು. Once it is done into private means some reduce will be happen and profit making ಆಗ್ಬೋದು. ಹೆಂಗೆ ಪ್ರಾಫಿಟ್ ಮೇಕಿಂಗ್ ಆಗ್ಬೋದು? ವೇರ್ ದ ಬಿಸ್ನೆಸ್ನ modify ಮಾಡ್ಬೋದು or diversify ಮಾಡ್ಬೋದು. some what happens usually by producing one goods only, ಅದು ಬೆನಿಫಿಟ್ ಆಗಲ್ಲ, ಡೈವರ್ಸಿಫೈ ಮಾಡಬೇಕು. ವೇರ್ ವಿ ಶುಡ್ ಎಕ್ಸ್ಪಾಂಡ್ ಅವರ್ ಮೀನ್ಸ್ ಮೋರ್ ನಂಬರ್ ಆಫ್ ಪ್ರಾಡಕ್ಟ್ಸ್ ತೊಗೊಂಡು ಬರಬೇಕು. ಲೈಕ್ like we have HUL, Hindustan Unilever Limited. They are not concentrated only one business. ಅವರೆಲ್ಲ huge business ಒಳಗೆ they have shampoos ಒಳಗದಾವ, ಸೋಪ್ಸ್ ಒಳಗದಾವ, ಕ್ರೀಮ್ಸ್ ಒಳಗದಾವ. ಅವ್ರ ಮೇಲೆ ಡೈವರ್ಸಿಫೈ ಮಾಡ್ಯಾರ ಬಿಸ್ನೆಸ್. ಓಕೆ, ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್, ಲೈಕ್ ನೀವು ಡವ್ ಸಾಬೂನ್ ಯೂಸ್ ಮಾಡ್ತೀರಿ, ಲೈಕ್ ಹಿಂದೆ ಬರೀತಾ ನೋಡ್ರಿ HUL, ಗ್ರೀನ್ ಕಲರ್ ಒಳಗೆ, ಇನ್ ದಟ್ಸ್ ಫಾರ್ಮ್ ಇಸ್ ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್. ಆ್ಯಂಡ್ ಒನ್ ಮೋರ್ ವಿ ಹ್ಯಾವ್ PNG ಪ್ರಾಡಕ್ಟ್ಸ್ ಬರ್ಬೋಯ್ತು. PNG ಹೆಡ್ ಆ್ಯಂಡ್ ಶೋಲ್ಡರ್ ಶಾಂಪೂ ಬರ್ತದೆ ನೋಡ್ರಿ, ಪ್ರೊಟೆಕ್ಟರ್ ಆ್ಯಂಡ್ ಗ್ಯಾಮ್ಲರ್, ಲಾಂಗ್ ಫಾರ್ಮ್ ಆಫ್ PNG, ಪ್ರೊಟೆಕ್ಟರ್ ಆ್ಯಂಡ್ ಗ್ಯಾಮ್ಲರ್. ಲೈಕ್ ಅನುಪಮ್ ಕೇರ್ ಒಂದು ಆ್ಯಡ್ ತೊಗೊಂಡು ಬರ್ತಾರೆ ನೋಡ್ರಿ. ಇಫ್ ಯು ಎಲ್ಲರಿಗೂ ಗೊತ್ತಿರ್ಬೋದು, ಇಫ್ ಯು ಪರ್ಚೇಸ್ PNG ಪ್ರಾಡಕ್ಟ್ಸ್ ಮೀನ್ಸ್ 1% ಚಾರಿಟಿ ಒಳಗೆ ಹೋಗ್ತದೆ. ಓಕೆ, ಲೈಕ್ ವಿ ಹ್ಯಾವ್ PNG ಒಳಗೆ ಏನಾಗ್ತಾವೆ ಹ್ಯೂಜ್ ಡೈವರ್ಸಿಫೈ ಮಾಡ್ಯಾರ ಬಿಸ್ನೆಸ್, ಪ್ರೈವೇಟ್ ಸೆಕ್ಟರ್ ಹ್ಯೂಜ್ ಡೈವರ್ಸಿಫೈ ಮಾಡ್ಯಾರ ಮತ್ತು ಮಾಡರ್ನೈಸ್ ಮಾಡ್ಯಾರ. ಓಕೆ, ಐ ಥಿಂಕ್ ಎವ್ರಿ ಒನ್ ಗೊತ್ತಿರ್ಬೋದು PNG, ಪ್ರೊಟೆಕ್ಟರ್ ಆ್ಯಂಡ್ ಗ್ಯಾಂಬ್ಲರ್. ಓಕೆ, ಶಾಂಪೂಸ್ ಬರ್ತಾವೆ ಮತ್ತು ಯಾವ ಪ್ರಾಡಕ್ಟ್ಸ್ ಬರ್ತಾವೆ ನೋಡ್ರಿ. ಆ್ಯಂಡ್ ಒನ್ ಮೋರ್ ವಿ ಹ್ಯಾವ್ ವಿಪ್ರೋ ಒಳಗೆ ಸ್ವಲ್ಪ ಬಲ್ಬ್ಸ್ ಬರ್ತಾವೆ ನೋಡ್ರಿ. ವಿಪ್ರೋ ಅಂದ್ರೆ ಗೊತ್ತಿರ್ಬೋದು, ಲಾಂಗ್ ಫಾರ್ಮ್ ವೆಸ್ಟರ್ನ್ ಇಂಡಿಯನ್ ಪ್ರಾಡಕ್ಟ್ಸ್, ಅಜಿಮ್ ಪ್ರೇಮ್ಜಿ ಕಂಪ್ನಿ ವಿಪ್ರೋ. ಅಂದ್ರೆ ಟಾಟಾ ಸ್ಟೀಲ್, ಟಾಟಾ ನೋಡ್ರಿ, ಅವರು ಡೈವರ್ಸಿಫೈ ಮಾಡ್ಯಾರ ಬಿಸ್ನೆಸ್. ಅವ್ರು ಒಂದು ಬಿಸ್ನೆಸ್ ಒಳಗೆ ಕಾನ್ಸಂಟ್ರೇಟ್ ಮಾಡಿಲ್ಲ, ವೇರಿಯಸ್ ಪ್ರಾಡಕ್ಟ್ಸ್ ಮೇಲೆ ಅದಾರ, ಸ್ಟೀಲ್ ಮೇಲೆ ಅದಾರ. ಅವ್ರು ಮಾಡ್ಯಾರ ಡೈವರ್ಸಿಫೈ ಮಾಡ್ಯಾರ ಬಿಸ್ನೆಸ್. ಅಂದ್ರೆ ಹ್ಯೂಜ್ ಪ್ರಾಡಕ್ಟ್ ಲೈನ್ ಜಾಸ್ತಿ ತೊಗೊಂಡು ಬಂದಾರ ಅವ್ರು. ಒನ್ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಇಲ್ಲ, ಅಂದ್ರೆ ಬೇರೆ ಬೇರೆ ಪ್ರಾಡಕ್ಟ್ಸ್ ತೊಗೊಂಡು ಬಂದಾರ. ದಿಸ್ ಆರ್ ದ ಎಕ್ಸಾಂಪಲ್. ಮಾಡರ್ನೈಸ್ ಮಾಡ್ಬೋದು, ಡೈವರ್ಸಿಫೈ ಮಾಡ್ಬೋದು. ಓಕೆ, ಆ್ಯಂಡ್ ಇಟ್ ವಿಲ್ ಮೇಕ್ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಮೋರ್ ಕಾಂಪಿಟೇಟಿವ್. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಟೆಲ್ ಮೀನ್ಸ್ ಅಡ್ವರ್ಟೈಸ್ ಜಾಸ್ತಿ ನೋಡ್ರಿ, ನಾಲೆಜ್ ಬರ್ತದೆ ಅಡ್ವರ್ಟೈಸ್ಮೆಂಟ್. ಓಕೆ, ಯು ಕ್ಯಾನ್ ಸಿ ಅಡ್ವರ್ಟೈಸ್ಮೆಂಟ್ ಬರೀ 30 ಸೆಕೆಂಡ್ ಅಷ್ಟೇ ಇರ್ತದೆ. ಓಕೆ, 30 ಸೆಕೆಂಡ್ 50 ಸೆಕೆಂಡ್. ಟು ಮೇಕ್ ದಟ್ ಅಡ್ವರ್ಟೈಸ್ಮೆಂಟ್ ಇಟ್ ವಿಲ್ ಟೇಕ್ 2 days, ಗೊತ್ತಿರ್ಬೋದು, 2 days ಸಿಗ್ತದೆ. ಓಕೆ, ಯೂಶ್ವಲಿ ನಾವು ಆ್ಯಡ್ ಬಂದರೆ ಸ್ಕಿಪ್ ಮಾಡ್ತೀವಿ, ಏನು ನಡೆದದು ಆ್ಯಡ್, ಏನು ನೋಡ್ಬೇಕು. ದ್ಯಾಟ್ the ad will be of 30 seconds, but the making process behind that, it will take 2 days, 2 days or 3 days ಇರ್ತಾವೆ. Okay, usually your BCom student, common students see more advertisements. Okay, will get the knowledge. Okay, and one more advantage is it helps in making public sector unit more competitive ಆಗ್ಬೋದು and improving the quality of decision making. ಓಕೆ, ಪ್ರೈವೇಟೈಸೇಷನ್ ಏನಾಗ್ಬೋದು, ಡಿಸಿಷನ್ ಮೇಕಿಂಗ್ ಇಂಪ್ರೂವ್ ಆಗ್ಬೋದು, ಬೆಟರ್ ಡಿಸಿಷನ್ ಆಗ್ಬೋದು. ಎದಕ್ಕೆ ಆಗ್ಬೋದು ಅಂದ್ರೆ, ಒನ್ಸ್ ಇಫ್ ಇಟ್ ಈಸ್ ಇನ್ ಪಬ್ಲಿಕ್ ಸೆಕ್ಟರ್ ಮೀನ್ಸ್ ಇಲ್ಲಿ ಏನಾಗ್ತಾವೆ, ಪೊಲಿಟಿಕಲ್ ಇಂಟರ್ಫರೆನ್ಸಸ್ ಜಾಸ್ತಿ ಆಗ್ತಾವೆ, ಅವರೇ ಡಿಸಿಷನ್ ಹಾಕ್ಬೋದು. ಒನ್ಸ್ ಇಟ್ ಈಸ್ ಇನ್ ಪ್ರೈವೇಟ್ ಸೆಕ್ಟರ್ ಮೀನ್ಸ್ ಅಲ್ಲಿ ಫ್ರೀ ಆಗ್ಬೋದು, ವಿ ಕ್ಯಾನ್ ಟೇಕ್ ಸಮ್ ಗುಡ್ ಡಿಸಿಷನ್ಸ್ ತಗೋಬಹುದು. ಓಕೆ, ವೇರ್ ಪೊಲಿಟಿಕಲ್ ಇಂಟರ್ಫರೆನ್ಸಸ್ ಇರಲ್ಲ. Okay, and one more, privatization may help review sick units which are liable to the public sector. Means ಯಾವ ಇಂಡಸ್ಟ್ರೀಸ್ ಲಾಸ್ ಆಗ್ಲಿಕ್ಕತ್ತದೋ ನಾವು ರಿವ್ಯೂ ಮಾಡ್ಬೋದು. ಸಮ್ ಇಂಡಸ್ಟ್ರಿಯಲ್ ಗ್ರೋತ್ನೂ ಆಗ್ಬೋದು, ಫಾರಿನ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ಬೋದು, ವೇರ್ ಫಾರಿನ್ ಪೀಪಲ್ ಕ್ಯಾನ್ ಇನ್ವೆಸ್ಟ್, ದೇ ಕ್ಯಾನ್ ಅರ್ನ್ ಪ್ರಾಫಿಟ್ ಅದರ್ ಆಗ್ಬೋದು, ಇನ್ಕ್ರೀಸಸ್ ಎಫಿಷಿಯನ್ಸಿ ಆಗ್ಬೋದು. ಇಫ್ ಯು ಯೂಸ್ huge number of resources means where we can utilize more efficiency increase ಆಗ್ಬೋದು. ಓಕೆ, ಡಿಸ್ಅಡ್ವಾಂಟೇಜಸ್ ಲೈಕ್ ಸಿಕ್ನೆಸ್ ಆಗ್ಬೋದು, ಲ್ಯಾಕ್ ಆಫ್ ವೆಲ್ಫೇರ್, ಈಕ್ವಾಲಿಟಿ ಇರೋಂಗಿಲ್ಲ, ಅಪೋಸಿಷನ್ ಬೈ ಎಂಪ್ಲಾಯೀಸ್ ಬರ್ಬೋದು, ಫೈನಾನ್ಸ್ ಪ್ರಾಬ್ಲಮ್ ಬರ್ಬೋದು, ಅನ್ಎಂಪ್ಲಾಯ್ಮೆಂಟ್ ಆಗ್ಬೋದು, ವೀಕರ್ ಸೆಕ್ಷನ್ ಆ್ಯಂಡ್ ನ್ಯಾಷನಲ್ ಇಂಪಾರ್ಟೆನ್ಸ್. ದಿಸ್ ಆರ್ ದ ವೇರಿಯಸ್ ಪ್ರಾಬ್ಲಮ್ಸ್ ಆಗ್ಬೋದು
ಇನ್ಇಕ್ವಾಲಿಟಿ ಆಗ್ಬೋದು, ಅಪೋಸಿಷನ್ ಮಾಡ್ಬೋದು ಎಂಪ್ಲಾಯೀಸ್. ಇಫ್ ಇಟ್ ಈಸ್ ಟ್ರಾನ್ಸ್ಫರಿಂಗ್ ಫ್ರಮ್ ಪಬ್ಲಿಕ್ ಟು ಪ್ರೈವೇಟ್ ಮೀನ್ಸ್ ಪ್ರಾಬ್ಲಮ್ ಆಗ್ಬೋದು. ಸೊ ದಿಸ್ ಆರ್ ದ disadvantages. Next we have globalization. Okay, global. By seeing the image you can see globalization. ಇಲ್ಲೇನು ಅನ್ಬೋದು, ಗ್ಲೋಬಲೈಸೇಷನ್ ಒಳಗೆ ಅಂದ್ರೆ ಏನು ಅನ್ಬೋದು ಅಂದರು, ಇಲ್ಲೇನಾಗ್ತದೆ ಗ್ಲೋಬಲೈಸೇಷನ್ ಒಳಗೆ ಫ್ರೀ ಫ್ಲೋ ಆಫ್ ಇನ್ಫಾರ್ಮೇಷನ್ ಸಿಗ್ಬೋದು, ಐಡಿಯಾಸ್ ಸಿಗ್ಬೋದು, ವೇರ್ ವಿ ಕ್ಯಾನ್ ಗೆಟ್ ಟೆಕ್ನಾಲಜಿ ಸಿಗ್ಬೋದು, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಎಕ್ಸ್ಚೇಂಜ್ ಆಗ್ಬೋದು, ಈವನ್ ಪೀಪಲ್ ಅಕ್ರಾಸ್ ದ ಡಿಫ್ರೆಂಟ್ ಕಂಟ್ರೀಸ್ ಆ್ಯಂಡ್ ಸೊಸೈಟೀಸ್ನು ಆಗ್ಬೋದು. ಮೊದಲೇನಿತ್ತು ಅಷ್ಟು ಲಿಮಿಟ್ ಇತ್ತು ಟು ಇಂಪೋರ್ಟ್ ಸಮ್ ಟೆಕ್ನಾಲಜಿ, ಟು ಎಕ್ಸ್ಪೋರ್ಟ್ ಸಮ್ ಗೂಡ್ಸ್, ಲಿಮಿಟ್ ಇತ್ತು, ಭಾಳ ಜೊತೆ ರಿಸ್ಟ್ರಿಕ್ಷನ್ಸ್ ಇತ್ತು, ಕ್ಯಾಪಿಟಲ್ ಬಗ್ಗೆ ರಿಸ್ಟ್ರಿಕ್ಷನ್ ಇತ್ತು. ವೆನ್ ಗ್ಲೋಬಲೈಸೇಷನ್ ಬಂತು ಇಲ್ಲೇನಾಗ್ತಾವೆ, ಸಮ್ ಫ್ರೀ ಫ್ಲೋ ಆಫ್ ಇನ್ಫಾರ್ಮೇಷನ್ ಆಗ್ಲಿಕ್ಕತ್ತಾವ, ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಆಗ್ಬೋದು, ಟೆಕ್ನಾಲಜೀಸ್ ಶೇರ್ ಮಾಡ್ಬೋದು, ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಈವನ್ ಕ್ಯಾಪಿಟಲ್, ಈವನ್ ಪೀಪಲ್ ಫ್ರಮ್ ಅದರ್ ಕಂಟ್ರೀಸ್ ಕ್ಯಾನ್ ಜಾಬ್ಸ್ ಮಾಡ್ಬೋದು, ಫ್ರೀ ಮೂಮೆಂಟ್ ಆಗ್ಬೋದು. ಓಕೆ, ಲೈಕ್ ಟೆಕ್ನಾಲಜಿ ಆಗ್ಬೋದು, ಎಕ್ಸ್ಪೋರ್ಟ್ಸ್ ಆಗ್ಬೋದು, ಇಂಪೋರ್ಟ್ ಆಗ್ಬೋದು. ದಟ್ ಈಸ್ ಕಾಲ್ಡ್ ಆಸ್ ಗ್ಲೋಬಲೈಸೇಷನ್ಸ್. ಗ್ಲೋಬಲೈಸೇಷನ್ ಅಂದರೆ ಏನು ಹೇಳ್ಬೋದು, ಇಂಟಿಗ್ರೇಷನ್ ಆಫ್ ನ್ಯಾಷನಲ್ ಎಕನಾಮಿ, ಇಂಟಿಗ್ರೇಷನ್ ಆಫ್ ನ್ಯಾಷನಲ್ ಎಕನಾಮಿ ವಿತ್ ದ ವರ್ಲ್ಡ್, ಓವರ್ ಆಲ್ ದ ವರ್ಲ್ಡ್, ಫ್ರೀ ಫ್ಲೋ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಓಕೆ, ಅದು ಆಗ್ಬೋದು. ಓಕೆ, ಗ್ಲೋಬಲೈಸೇಷನ್ಸ್ ಪ್ಯಾರಾಮೀಟರ್ಸ್, ಇಲ್ಲಿ ಏನೇನು ಮೆಥಡ್ಸ್ ಅಂತ, ಪ್ಯಾರಾಮೀಟರ್ಸ್ ಅಂದರೆ ಏನೇನು ಚೇಂಜಸ್ ಆಗ್ಯಾವ. ಫ್ರೀ ಫ್ಲೋ ಆಫ್ ಗೂಡ್ಸ್ ಆಗ್ಬೋದು, ರಿಮೂವಿಂಗ್ ಸಮ್ ಟ್ರೇಡ್ ಬ್ಯಾರಿಯರ್ಸ್ ಬಿಟ್ವೀನ್ ದ ಕಂಟ್ರೀಸ್. ಓಕೆ, ಇಲ್ಲೇನಾಗ್ಬೋದು ಪರ್ಮಿಟಿಂಗ್ ಅದರ ಪರ್ಮಿಷನ್ಸ್ ಆಫ್ ಫ್ರೀ ಫ್ಲೋ ಆಫ್ ಗೂಡ್ಸ್ ಬೈ ರೆಡ್ಯೂಸಿಂಗ್ ಅಂದರೆ ಎಲಿಮಿನೇಟಿಂಗ್, ರಿಮೂವಿಂಗ್ ಸಮ್ ಟ್ರೇಡ್ ಬ್ಯಾರಿಯರ್ಸ್ ಬಿಟ್ವೀನ್ ಕಂಟ್ರೀಸ್. ಬ್ಯಾರಿಯರ್ಸ್ ಅಂದ್ರೆ ಪ್ರಾಬ್ಲಮ್ಸ್. ಅದರ ಜೊತೆ ಫ್ರೀ ಫ್ಲೋ ಆಫ್ ಕ್ಯಾಪಿಟಲ್ ಆಗ್ಬೋದು, ಅದರ ಜೊತೆ ಪರ್ಮಿಟಿಂಗ್ ಆಫ್ ಫ್ರೀ ಫ್ಲೋ ಆಫ್ ಟೆಕ್ನಾಲಜಿ ಬಿಟ್ವೀನ್ ದ ಕಂಟ್ರೀಸ್, ಅದು ಆಗ್ಬೋದು. ಮತ್ತು ಫ್ರೀ ಮೂಮೆಂಟ್ ಆಫ್ ಲೇಬರ್ ಬಿಟ್ವೀನ್ ದ ಕಂಟ್ರೀಸ್, ವೇರ್ ದ ಪೀಪಲ್ ಕ್ಯಾನ್ avail the means they can do job from various countries. So the parameters ಏನೇನು ಚೇಂಜಸ್ ಆಗ್ಯಾವ, ಮೊದಲು ಹ್ಯೂಜ್ ಬ್ಯಾರಿಯರ್ಸ್ ಇತ್ತು, ಮೂಮೆಂಟ್ ಅಷ್ಟು ಆಫ್ ಗೂಡ್ಸ್ ಇದ್ದಿಲ್ಲ, ಮತ್ತು ಇನ್ನೇನು ಇಲ್ಲೇ ಚೇಂಜಸ್ ಮಾಡ್ಯಾರ, ಟ್ರೇಡ್ ಬ್ಯಾರಿಯರ್ಸ್ ಸಮ್ ಕಡಿಮೆ ಮಾಡ್ಯಾರ ಬಿಟ್ವೀನ್ ಕಂಟ್ರೀಸ್. ಓಕೆ, ಫ್ರೀ ಫ್ಲೋ ಆಫ್ ಕ್ಯಾಪಿಟಲ್ ಅಂದ್ರೆ ಮನಿ ಎಕ್ಸ್ಚೇಂಜ್ ಆಗ್ಬೋದು, ಟೆಕ್ನಾಲಜಿ ಆಗ್ಬೋದು. ಓಕೆ, ಐ ಥಿಂಕ್ ಎವ್ರಿ ಒನ್ ನ್ಯಾಷನಲ್ ಜೋಗ್ರಫಿ ಚಾನಲ್ ನೋಡ್ತೀರಿ, ನ್ಯಾಷನಲ್ ಜೋಗ್ರಫಿ ಚಾನಲ್ ಅಲ್ಲೇ ಇಂಡಸ್ಟ್ರಿ ಯೂನಿಟ್ ಬಗ್ಗೆ. ಓಕೆ, ಇಂಡಸ್ಟ್ರಿ ಮ್ಯಾನುಫ್ಯಾಕ್ಚರ್ ಹೆಂಗೆ ಮಾಡ್ತಾ ತೋರಿಸೋ ನೋಡ್ರಿ, ಪಟಾಟೋಸ್ ಅಲ್ಲಿ ಟೆಕ್ನಾಲಜಿ ಹೆಂಗೆ ಯೂಸ್ ಮಾಡ್ತಾ ನೋಡ್ರಿ. ಒಬ್ಬರಂದರೆ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ನಾಟ್ ಯೂಸ್ ಹ್ಯಾಂಡ್, ಇಟ್ ಈಸ್ ಟೆಕ್ನಾಲಜಿ ಬೇಸಿಸ್. ಅಂಥ ಟೆಕ್ನಾಲಜಿ ಸಿಗ್ಬೋದು, ಲೈಕ್ ನೋಡ್ಬೋದು ಕ್ಯಾಂಡೀಸ್ ಇಂಡಸ್ಟ್ರಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಪೊಟ್ಯಾಟೋಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹೆಂಗೆ, ವಾಟ್ ಆರ್ ದ ಟೆಕ್ನಿಕ್ಸ್ ದೇ ಆರ್ ಯೂಸಿಂಗ್, ಹೆಂಗೆ ಅದು ಪೊಟ್ಯಾಟೋಸ್ ವಾಶ್ ಮಾಡ್ತಾರೆ, ಹೆಂಗೆ ರ್ಯಾಪರ್ ಒಳಗೆ ಫಿಕ್ಸ್ ಮಾಡ್ತಾರೆ, ರ್ಯಾಪರ್ಸ್ ಅಂದರೆ ಪ್ಯಾಕೆಟ್ಸ್ ಒಳಗೆ ಫಿಕ್ಸ್ ಮಾಡ್ತಾರೆ, ಅಂಥ ಟೆಕ್ನಾಲಜಿ ಸಿಗ್ಬೋದು. ಆ್ಯಂಡ್ ವೇರ್ ದ ವೇರಿಯಸ್ ಇಂಡಸ್ಟ್ರಿ ಟೆಕ್ನಾಲಜೀಸ್ ನಾವು ಇಂಪೋರ್ಟ್ ಮಾಡ್ಬೋದು. ದಿಸ್ ಆರ್ ದ ಗ್ಲೋಬಲ್ ಪ್ಯಾರಾಮೀಟರ್ಸ್ ಏನೇನು ಕಡಿಮೆ ಮಾಡ್ಯಾರ. ಓಕೆ, ಆ್ಯಂಡ್ ಮೇಜರ್ಸ್ ಟೇಕನ್ ಅಂಡರ್ ಗ್ಲೋಬಲೈಸೇಷನ್ಸ್, ಏನೇನು ಮೇಜರ್ಸ್ ತೊಗೊಂಡಾರ, ಏನೇನು ಇಲ್ಲೇನು ಮಾಡ್ಯಾರ, ಸಮ್ ಕ್ವಾಂಟಿಟೇಟಿವ್ ರಿಸ್ಟ್ರಿಕ್ಷನ್ಸ್ ಮಾಡ್ಯಾರ. ಕ್ವಾಂಟಿಟೇಟಿವ್ ರಿಸ್ಟ್ರಿಕ್ಷನ್ಸ್ ಆನ್ ಇಂಪೋರ್ಟ್ ಹ್ಯಾಸ್ ಬಿನ್ ರಿಮೂವ್, ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಬಗ್ಗೆ ಸಮ್ ರಿಸ್ಟ್ರಿಕ್ಷನ್ಸ್ ರಿಮೂವ್ ಮಾಡ್ಯಾರ. ಓಕೆ, ನವಡೇಸ್ ಇಲ್ಲಿ ನವಡೇಸ್ ಅಂದ್ರೆ ಟಿಲ್ ಪ್ರೆಸೆಂಟ್ ಒಳಗೂ ಸಮ್ ಇಂಪೋರ್ಟ್ಸ್ ಲಿಮಿಟ್ ಮಾಡ್ಯಾರ. ಎಕ್ಸಾಂಪಲ್ ಹೇಳಿದೆ, ಇಂಡಿಯಾ ಒಳಗೆ ಏನೇನು ಮಾಡ್ಯಾರ, ಎಕ್ಸ್ಪೋರ್ಟ್ ಜಾಸ್ತಿ ಆಗಲಿ, ಇಂಪೋರ್ಟ್ ಕಡಿಮೆ ಆಗಲಿ. ಫಾರ್ ದ್ಯಾಟ್ ಪರ್ಪಸ್ ಗೌರ್ಮೆಂಟ್ಸ್ ಏನು ಮಾಡ್ಯಾರ, ಇಂಪೋರ್ಟ್ ಅಂದ್ರೆ ಹೊರಗಿನ ಕಂಟ್ರಿ ಏನು ಬರಲಿ ಸಮ್ ರಿಸ್ಟ್ರಿಕ್ಟ್ ಮಾಡ್ತಾರೆ, ಲಿಮಿಟ್ ಮಾಡ್ತಾರೆ, ಅಷ್ಟೇ ಬರಲಿ, ಇಯರ್ಲಿ ಒಳಗೆ ಅಷ್ಟೇ ಬರಲಿ. ಸಪೋಸ್ ನಾ ಕಾರ್ ಎಕ್ಸಾಂಪಲ್ ಹೇಳಿದೆ, ಸಪೋಸ್ ಬಿ ಎಮ್ ಡಬ್ಲ್ಯೂ ವಾಂಟ್ಸ್ ಟು ಇಂಪೋರ್ಟ್ ಸಮ್ ಕಾರ್ಸ್ ಫಾರ್ ಅಸ್. ಗೌರ್ಮೆಂಟ್ ಅವ್ರಿಗೆ ಏನಂತಾರೆ, ಇಯರ್ಲಿ 1000 ಕಾರ್ ಅಷ್ಟೇ ನೀವು ಇಂಪೋರ್ಟ್ ಮಾಡಿ. ಇಫ್ ಯು ವಾಂಟ್ ಟು ಎಕ್ಸೀಡ್ ಮೀನ್ಸ್ ಅವ್ರು ಟ್ಯಾಕ್ಸ್ ರಿಡ್ಯೂಸ್ ಮಾಡ್ತಾರೆ. ಎದಕ್ಕೆ ರಿಡ್ಯೂಸ್ ಮಾಡ್ದಂದ್ರೆ ಅವ್ರಿಗೆ ನಾವು ಪೇಮೆಂಟ್ ಮಾಡಬೇಕು, ಪೇಮೆಂಟ್ ಮಾಡ್ದಂದ್ರೆ ಅವ್ರ ಕರೆನ್ಸಿ ಒಳಗೆ ಪೇ ಮಾಡಬೇಕು. ದ್ಯಾಟ್ ಇಂಡಿಯಾ ಲೂಸಸ್ ಇಟ್ಸ್ ಫಾರಿನ್ ರಿಸರ್ವ್. ಎಕ್ಸ್ಪೋರ್ಟ್ ಜಾಸ್ತಿ ಮಾಡ್ದಂದ್ರೆ ವೇರ್ ಫಾರಿನ್ ರಿಸರ್ವ್ ಜಾಸ್ತಿ ಆಗ್ತವೆ. ಫಾರ್ ದ್ಯಾಟ್ ಪರ್ಪಸ್ ನೌಡೇಸ್ ಇಂಡಿಯಾ ಏನು ಮಾಡ್ತಾರೆ, ಸಮ್ ರಿಸ್ಟ್ರಿಕ್ಷನ್ ಕೋಟಾಸ್ ಮಾಡ್ತಾರೆ. ಕೋಟಾ ಅಂದ್ರೆ ಲಿಮಿಟ್ಸ್ ಮಾಡ್ತಾರೆ, ದ್ಯಾಟ್ ಇಷ್ಟೇ ದ್ಯಾಟ್ ದ ಕಂಟ್ರಿ ಶುಡ್
ಇಂಪೋರ್ಟ್ ಟು ಅಸ್, ಎಕ್ಸ್ಪೋರ್ಟ್ ಜಾಸ್ತಿ ಆಗಬೇಕು. ನೆಕ್ಸ್ಟ್ ಇಂಡಿಯನ್ ಕಂಪ್ನೀಸ್ ಪರ್ಮಿಷನ್ ಕೊಟ್ಟಾರೆ ಇಫ್ ದೇ ವಾಂಟ್ ಟು ಕೊಲಾಬ್ರೇಟ್ ವಿತ್ ಫಾರಿನ್ ಕಂಪ್ನೀಸ್, ಇಫ್ ದೇ ವಾಂಟ್ ಟು ಕೊಲಾಬ್ರೇಟ್ ವಿತ್ ಫಾರಿನ್ ಕಂಪ್ನೀಸ್ ಅವ್ರು ಕೊಲಾಬ್ರೇಟ್ ಮಾಡಬಹುದು. ಲೈಕ್ ಇಫ್ ದೇ ವಾಂಟ್ ಟು ಮರ್ಜ್ ಅಂದರೆ if two company wants to merge ಅಂದ್ರೆ ಫಾರ್ ಎಕ್ಸಾಂಪಲ್ ಲೈಕ್ ತಮ್ಮ ಕಂಪ್ನೀಸ್ ಆರ್ ದೇರ್ ಮರ್ಜ್ ಆಗ್ಬೋದು. ಸೊ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ಹೇಳಿದ್ದೆ, ಡೋಕೋಮೋ ಮತ್ತು ಏರ್ಟೆಲ್ ದೇವ್ ಇಬ್ರು ಏನು ಮಾಡ್ಯಾರ, ಮರ್ಜ್ ಮಾಡ್ಯಾರ. ಮೊದಲು ಡೋಕೋಮೋ ಬೇರೆ ಇತ್ತು, ಏರ್ಟೆಲ್ ಬೇರೆ ಇತ್ತು. ಡ್ಯೂ ಟು ಸಮ್ ಕಾಂಪಿಟೇಷನ್ಸ್ ಇಬ್ರು ಮರ್ಜ್ ಆಗ್ಯಾರ. ಮತ್ತು ವಡಾಫೋನ್ ಮತ್ತು ಐಡಿಯಾ ಅವರು ಮರ್ಜ್ ಆಗ್ಯಾರ. ಹಂಗೆ ವಿತ್ ಫಾರಿನ್ ಕಂಟ್ರೀಸ್ ನಾವು ಮರ್ಜ್ ಮಾಡಬಹುದು. ಓಕೆ, ಕೊಲಾಬ್ರೇಟ್ ಮಾಡಬಹುದು. ಸಪೋಸ್ ಮರ್ಜ್ ಮಾಡ್ಬೋದು. ಸಪೋಸ್ ಇಫ್ ಯು ವಾಂಟ್ ಟು ಎಕ್ವಿಜೇಷನ್ ಮಾಡೋದು, ಇಫ್ ಯು ವಾಂಟ್ ಟು ಪರ್ಚೇಸ್ ಎನಿ ನ್ಯೂ ಕಂಪ್ನೀಸ್ ಅದು ಪರ್ಚೇಸ್ ಮಾಡ್ಬೋದು. ಲೈಕ್ ಟಾಟಾ ಕಂಪ್ನಿ ಹ್ಯಾಸ್ ಎಕ್ವೈರ್ ಜಾಗರ್ ಕಂಪ್ನಿ. ಜಾಗರ್ ಕಾರ್ ಕಂಪ್ನಿ ಗೊತ್ತಿರಿ, JAGUR ಜಾಗರ್ ಕಂಪ್ನಿ ಅದು ಪರ್ಚೇಸ್ ಮಾಡ್ಯಾರ. ಓಕೆ, ಫ್ಯೂ ಇಯರ್ಸ್ ಬ್ಯಾಕ್ ಅದು ಪರ್ಚೇಸ್ ಮಾಡ್ಯಾರ. ಹಂಗೆ ನಾವು ಎಕ್ವೈರು ಮಾಡ್ಬೋದು, ಕೊಲಾಬ್ರೇಟ್ ಮಾಡ್ಬೋದು, ಮರ್ಜ್ ಮಾಡ್ಬೋದು ವಿತ್ ಫಾರಿನ್ ಕಂಪ್ನೀಸ್. ಮರ್ಜ್ ಮಾಡ್ಬೋದು. ಅದರ ಜೊತೆ ಇಲ್ಲಿ ಆಫರಿಂಗ್ ಇನ್ಸೆಂಟಿವ್ಸ್ ಟು ದ ಫಾರಿನರ್ಸ್. ಓಕೆ, ಇಫ್ ಸಂಬಡಿ ವಾಂಟ್ ಟು ಇನ್ವೆಸ್ಟ್ ಇನ್ ಇಂಡಿಯಾ ಅವ್ರಿಗೆ ಸಮ್ ಇನ್ಸೆಂಟಿವ್ಸ್ ಅಟ್ರಾಕ್ಟ್ ಕೊಡಬೇಕು. ಓಕೆ, ಆಲ್ಸೋ ಅಲೋವಿಂಗ್ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಟು ಇನ್ವೆಸ್ಟ್ ಇನ್ ಇಂಡಿಯನ್ ಕ್ಯಾಪಿಟಲ್ ಮಾರ್ಕೆಟ್. ಅವ್ರಿಗೂ ಅಲೋವ್ ಮಾಡ್ಬೋದು ಫಾರಿನ್ ಇನ್ವೆಸ್ಟರ್ಸ್ ಟು ಇನ್ವೆಸ್ಟ್ ಇನ್ ಇಂಡಿಯನ್ ಕ್ಯಾಪಿಟಲ್ ಮಾರ್ಕೆಟ್ ಅಲೋವ್ ಮಾಡ್ಬೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಫೀಚರ್ಸ್ ಆಫ್ ಗ್ಲೋಬಲೈಜೇಷನ್. ಫೀಚರ್ಸ್ ಆಫ್ ಗ್ಲೋಬಲೈಜೇಷನ್ ಏನು ಫೀಚರ್ಸ್ ಅದಾವ? ದ ಮೇನ್ ಫೀಚರ್ ಏನ್ಬೋದು, ಓಪನಿಂಗ್ ಆ್ಯಂಡ್ ಪ್ಲಾನಿಂಗ್ ಆ್ಯಂಡ್ ಟು ಎಕ್ಸ್ಪಾಂಡ್ ಬಿಸ್ನೆಸ್ ಥ್ರೂ ಔಟ್ ದ ವರ್ಲ್ಡ್. ಮೀನ್ಸ್ ಗ್ಲೋಬಲೈಜೇಷನ್ ಮೇನ್ ಫೀಚರ್ಸ್ ಏನ್ಬೋದು, ವೇರ್ ವಿ ಕ್ಯಾನ್ ಪ್ಲಾನ್ ಇಫ್ ಯು ವಾಂಟ್ ಟು ಎಕ್ಸ್ಪಾಂಡ್ ಅವರ್ ಬಿಸ್ನೆಸ್. ಮೀನ್ಸ್ ಇಫ್ ಯು ವಾಂಟ್ ಟು ಓಪನ್ ದ ಬ್ರಾಂಚಸ್ ಥ್ರೂ ಔಟ್ ದ ವರ್ಲ್ಡ್, ವಿ ಕ್ಯಾನ್ ಓಪನ್ ದ ಬ್ರಾಂಚಸ್. ಓಕೆ, ಓಪನ್ ಮಾಡ್ಬೋದು. ಆ್ಯಂಡ್ ಇರೇಸಿಂಗ್ ದ ಡಿಫ್ರೆನ್ಸ್ ಬಿಟ್ವೀನ್ ಡೊಮೆಸ್ಟಿಕ್ ಮಾರ್ಕೆಟ್ ಆ್ಯಂಡ್ ಕ್ಯಾಪಿಟಲ್ ಮಾರ್ಕೆಟ್ ಅದು ಇದು ಮಾಡ್ಬೋದು. ಆ್ಯಂಡ್ ವೇರ್ ವಿ ಕ್ಯಾನ್ ಬೈ ಆ್ಯಂಡ್ ಸೆಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಥ್ರೂ ಔಟ್ ದ ಕಂಟ್ರೀಸ್. ಓಕೆ, ವೇರ್ ವಿ ಕ್ಯಾನ್ ಬೈ ದ ಗೂಡ್ಸ್ ಫ್ರಮ್ ಡಿಫ್ರೆಂಟ್ ಕಂಟ್ರೀಸ್, ಅದರ ಜೊತೆ ನಾವು ಸೆಲ್ಲು ಮಾಡಬಹುದು. ಆ್ಯಂಡ್ ವೇರ್ ವಿ ಕ್ಯಾನ್ ಎಸ್ಟಾಬ್ಲಿಷ್ ಅವರ್ ಬಿಸ್ನೆಸ್ ಥ್ರೂ ಔಟ್ ದ ವರ್ಲ್ಡ್. These are the various features. Okay, and also we can get some raw materials. We can import some raw materials, machineries ಅದು ನಾವು ಇಂಪೋರ್ಟ್ ಮಾಡಬಹುದು. ಓಕೆ, ಫೈನಾನ್ಸ್ ಮಾಡಬಹುದು. ಓಕೆ, ಆ್ಯಂಡ್ these are the various features. Okay, so with this we have completed our revision. Okay, of second unit. In second unit skill now we have studied industrial policy meaning study ಮಾಡಿದ್ರಿ, objectives and industrial policy 1948, 1956, 1991 and LPG. ನಾವು ಇದೆಲ್ಲ ರಿವೈಸ್ ಮಾಡಿದ್ವಿ, ಎಲ್ಲ ಮುಗೀತು. ನೆಕ್ಸ್ಟ್ ವಿ ವಿಲ್ ಮೂವ್ ಟು another topic ಅಥವಾ ಲೈಕ್ e-banking, e-payments. Okay, we will study. Okay, can anyone tell me what is e-banking? Nowadays what are the changes ಆಗಿವೆ in banking? ಮೊದಲು ಹೆಂಗಿತ್ತು, ಈಗೇನಿದೆ the changes. Okay, e-banking, wait a minute. Okay, what is e-banking? Okay, e-banking ಅಂದ್ರೆ ಏನು ಅನ್ಬೋದು? Okay, e-banking ಇಲ್ಲೇನಂತಾರೆ, e-banking or we can say electronic banking is an innovation in the field of banking. Okay, means bringing some innovative things in e-banking. See, nowadays with the help of mobile we can make payments ಮಾಡ್ಬೋದು, ಕರೆನ್ಸೀಸ್ ಆಗ್ಬೋದು, ರೀಚಾರ್ಜ್ ಮಾಡ್ಬೋದು with the help of this e-banking. ಮೊದಲೇನಿತ್ತು, if you want to deposit the money, withdraw the money, we used to go to the bank, ಪಾಳಿ ಹಚ್ಚಿ ಎಲ್ಲ ತೊಗೊಂಡು ಬರ್ತಿದ್ರು. ಓಕೆ, ನೌಡೇಸ್ ಮೊದಲೇನಿತ್ತು ಪೇಪರ್ ವರ್ಕ್ ಜಾಸ್ತಿ ಇತ್ತು. ಓಕೆ, ಪೇಪರ್ ವರ್ಕ್ ಮೊದಲು ನಾವು ಫಾರ್ಮ್ ಕೊಡ್ತಿದ್ರು, ಫಿಲ್ ಮಾಡಿ ಅವ್ರಿಗೆ ಕೊಡಬೇಕು. ನೌಡೇಸ್ ಪೇಪರ್ ವರ್ಕ್ ಈಸ್ ಬಿನ್ ರೆಡ್ಯೂಸ್. ನೌಡೇಸ್ ವಿ ಆರ್ ಮೂವಿಂಗ್ ಟು ದ ಡಿಜಿಟಲ್ ಇಂಡಿಯಾ. Okay, where paper work is reduced, less within the fraction of second now deposit with the help of mobile ಮಾಡಬಹುದು. See now ಏರ್ಟೆಲ್ ಸಿಮ್ ಬ್ಯಾಂಕಿಂಗ್ ಫೆಸಿಲಿಟಿ ತೊಗೊಂಡು ಬಂದಾರೆ ಇನ್ ಮೊಬೈಲ್ ಒಳಗೆ. ನ್ಯೂ ಆ್ಯಡ್ಸ್ ಬರ್ಲಿಕ್ಕತ್ತಾವ ನೋಡ್ರಿ, ಪ್ರೆಸೆಂಟ್ 2-3 days ಒಳಗೆ ಆ್ಯಡ್ಸ್ ಬರ್ಲಿಕ್ಕತ್ತಾವ ಏರ್ಟೆಲ್ ಒಳಗೆ. ಅವರು ಇನ್ ಏರ್ಟೆಲ್ ಒಳಗೆ ಏನಾಗುತ್ತೆ, ಇಫ್ ಯು ಡೋಂಟ್ ಹ್ಯಾವ್ ಎನಿ ATM ಕಾರ್ಡ್ಸ್
ATM cards illa. Suppose we have balance in mobiles. With the help of that Airtel SIM mobile ಒಳಗೆ ನಾವು we can transact ಆಗ್ಬೋದು. ಈಗ ಬಂದಾವ ನೋಡ್ರಿ ಏರ್ಟೆಲ್ ಒಳಗೆ ಬಂದಾವ. ಆ್ಯಂಡ್ ಸೇಮೇ ಪೇಟಿಎಮ್ ಯಾವಾಗ ಫೇಮಸ್ ಆಯ್ತು? At the time of demonetizations. Paytm ಜಾಸ್ತಿ ಫೇಮಸ್ ಆಯಿತು, ಜಾಸ್ತಿ ಬೂಮ್ ಆಯಿತು, ಬಿಕಾಸ್ at that time wish to exchange the currencies old into new. For that purpose Paytm ಅವಾಗ ಜಾಸ್ತಿ ಫೇಮಸ್ ಆಯಿತು. ಐ ಥಿಂಕ್ ಎಲ್ಲರಿಗೂ ಗೊತ್ತಿರ್ಬೋದು ಪೇಟಿಎಮ್ ಅವಾಗ ಜಾಸ್ತಿ ಫೇಮಸ್ ಆಯಿತು. ಮೀನ್ಸ್ ಈ ಬಿಸ್ನೆಸ್ ಮೀನ್ಸ್ ಬ್ರಿಂಗಿಂಗ್ ಸಮ್ ನ್ಯೂ ಇನೋವೇಟಿವ್ಸ್ ಇನ್ ದ ಫೀಲ್ಡ್ ಆಫ್ ಬ್ಯಾಂಕಿಂಗ್. ಅರ್ಲಿಯರ್ ಬ್ಯಾಂಕಿಂಗ್ ವಾಸ್ ಟ್ರೆಡಿಷನಲ್ ಮ್ಯಾನರ್, ಮೊದಲು ಓಲ್ಡ್ ಇತ್ತು, ದೇರ್ ವಾಸ್ ನೋ ಸಚ್ ಇನೋವೇಷನ್ಸ್. ಡೇ ಬೈ ಡೇ ವಿ ಆರ್ ಶಿಫ್ಟಿಂಗ್. ಓಕೆ, ಮೊಬೈಲ್ ಒಳಗೆ ನಾವು ರಿಚಾರ್ಜ್ ಮಾಡ್ಬೋದು, ಇಫ್ ಯು ವಾಂಟ್ ಟು ಟ್ರಾನ್ಸ್ಫರ್ ಪೇಮೆಂಟ್ ಅದು ಮಾಡ್ಬೋದು, ವಿತ್ ಹೆಲ್ಪ್ ಆಫ್ ಗೂಗಲ್ ಪೇ ಮಾಡಬಹುದು. ಓಕೆ, ಪೇಟಿಎಮ್ ಅದು, ದೀಸ್ ಆರ್ ದ ವೇರಿಯಸ್ ಎಕ್ಸಾಂಪಲ್. ಇನ್ಫಾರ್ಮೇಷನ್ ರೆವಲ್ಯೂಷನ್ ಲೆಡ್ ಟು ದ ಎವಲ್ಯೂಷನ್ ಆಫ್ ಇಂಟರ್ನೆಟ್, ಇ ಕಾಮರ್ಸ್ by e-banking. Nowadays it is boosting like anything. Okay, earlier ಏನಿತ್ತು, to withdraw the money we used to go to the bank. Nowadays we have ATMs with the help of 24 into 7, anywhere we can withdraw the money with of ATM. Automatic tenular machine ಅದು ATM ಲಾಂಗ್ ಫಾರ್ಮ್ ಎಲ್ಲರಿಗೂ ಗೊತ್ತಿರ್ಬೋದು. automatic tenular informations where 4 digit pin ಕೊಡ್ತಾರೆ, we can withdraw. And one more, to deposit the money, ಈಗ ಅದನ್ನು machines ಬಂದವ್ರಿ because of e-business. That is also called as e-banking. Okay, ಮೊದಲೇನಿತ್ತು, ಟು ಡಿಪಾಸಿಟ್ ದ ಮನಿ ವಿ ಯೂಸ್ ಟು ಗೋ ದ ಬ್ಯಾಂಕ್, ಪಾಳಿ ಹಚ್ಚಬೇಕು, ಅದು ಫಾರ್ಮ್ ತುಂಬಬೇಕು, ಟೈಮ್ ವೇಸ್ಟ್ ಆಗ್ತದೆ. ನಾವು ಡೇಸ್ ಮಷೀನ್ಸ್ ಬಂದವು ವೇರ್ ವಿ ಶುಡ್ ಫಿಲ್ ಅಪ್ ದ ATM ಕಾರ್ಡ್ ಹಾಕಬೇಕು, ನಂಬರ್ಸ್ ಹಾಕಬೇಕು, ಆಟೋಮೆಟಿಕ್ ವಿದಿನ್ 1 ಸೆಕೆಂಡ್ ಮೆಸೇಜ್ ಬರ್ತದೆ. ಬಿಕಾಸ್ ಆಫ್ ದ ಎವಲ್ಯೂಷನ್, ನ್ಯೂ ಇನೋವೇಷನ್ಸ್ ಬಂದವು ಇನ್ ಇ ಬ್ಯಾಂಕಿಂಗ್. ಓಕೆ, history of e-banking. Okay, history of e-banking dates back in 1980. Okay, the term online become popular. Idu yavag popular adu? In the late 80s. Referred to use terminal keyboards, access the banking system using a phone line. Madalenitu, with the help of keyboard or some TVs use ಮಾಡ್ತೀವಿ. Nowadays ಎಲ್ಲ ಚೇಂಜಸ್ ಆಗ್ಯಾವ. ಓಕೆ, ಚೇಂಜಸ್ ಆಗ್ಯಾವ. ಓಕೆ, ದಿಸ್ ಆರ್ ದ ಇ ಬ್ಯಾಂಕಿಂಗ್. ವಾಟ್ ಈಸ್ ಇ ಬ್ಯಾಂಕಿಂಗ್ ಅನ್ಬೋದು? ಮೊದಲು ಟ್ರೆಡಿಷನಲ್ ಬ್ಯಾಂಕಿಂಗ್ ಬಿಸ್ನೆಸ್ ಅಸ್ಯೂಮ್ಸ್ ಕನ್ಸ್ಯೂಮರ್ ಬ್ಯಾಂಕಿಂಗ್ ಡೆಸ್ಕ್ ಕಡೆ ಹೋಗಬೇಕು, ಆಫೀಸ್ ಅವರ್ಸ್ ಇತ್ತು 8 to 7. ಓಕೆ, at now any time with the help of e banking we can deposit the money, we can ATM ಒಳಗೆ ತಗೋಬಹುದು. These are the e banking. Okay, so this we will be studying in the detail in the next class. Okay, nowadays we have ATMs cards ada, smart cards ada, tele banking ada, internet banking ada. Okay, we will study in detail smart cards ada. Okay, what happens in tele banking, what happens in internet banking. Okay, like internet banking have ICICI Bank, that is Industrial Credit Investment Corporation of India. Okay, we'll study this in detail. Okay, what are the limitations of the limitations in it? See, limitations, to start any that new technology cost just ಬೇಕು, ಬಟ್ ಟ್ರೈನಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಕೊಡಬೇಕು. ಟ್ರೈನಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಅಂದರೆ ಸಪೋಸ್ ನಾವು ಏನಂದ್ರೆ ನ್ಯೂ ಟೆಕ್ನಾಲಜಿ ತೊಗೊಂಡು ಬರ್ತೀರಿ, ಮೊದಲು ಟ್ರೈನಿಂಗ್ ಕೊಡಬೇಕು ಎಂಪ್ಲಾಯ್ಸಿಗೆ. ಅವ್ರಿಗೆ ಅಷ್ಟು ನಾಲೆಜ್ ಇರೋಂಗಿಲ್ಲ. ಸಮ್ ಓಲ್ಡ್ ಎಂಪ್ಲಾಯೀಸ್ ಇರ್ತಾವೆ, ಅವ್ರಿಗೆ ಅಷ್ಟು ನಾಲೆಜ್ ಇರೋಂಗಿಲ್ಲ. ಹೌ ಟು ಸ್ಟಾರ್ಟ್ ದ ಮಷೀನ್ಸ್, ಹೌ ಟು ಸ್ಟಾರ್ಟ್ ದ ನ್ಯೂ ಟೆಕ್ನಿಕ್ಸ್ ಟ್ರೈನಿಂಗ್ ಕೊಡಬೇಕು, ಮತ್ತು ಅವ್ರ ಮೇಂಟೆನೆನ್ಸ್ ಚಾರ್ಜ್ ಕೊಡಬೇಕು, ಮತ್ತು ಅದು ಸೆಕ್ಯೂರಿಟಿ ಇಡಬೇಕು. ಲೈಕ್ ಇನ್ ATMs ಎವ್ರಿ 24/7 ಸೆಕ್ಯೂರಿಟಿ ಬೇಕು. ಸಪೋಸ್ ಏನಾದ್ರು ಪ್ರಾಬ್ಲಮ್ಸ್ ಆದಂದ್ರೆ ಸಮ್ ಲೀಗಲ್ ಇಶ್ಯೂಸ್ ಬರ್ಬೋದು, ಲೈಕ್ ಫ್ರಾಡ್ಸ್. ನೌಡೇಸ್ ಫ್ರಾಡ್, ಸೈಬರ್ ಕ್ರೈಮ್, ಇದು ಫ್ರಾಡ್ ಆಗ್ಲಿಕ್ಕತ್ತಾವ. These are the various limitations, positive no though, negative no though, of e-banking, that we will be studying in this in the next class. Okay, the next class we will study in detail about e-banking and e-business. Okay.